ವಚನಾನಂದ ಸ್ವಾಮೀಜಿ ಪೋಕ್ಸೋ ಪ್ರಕರಣ ತನಿಖಾಧಿಕಾರಿ ಮಂಜುಳಾ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಪಿಎಸ್ಐ ಮಂಜುಳಾ ವರ್ಗಾವಣೆ ಮಾಡಿ ಅಂತ ಎಸ್ಪಿ ಎಚ್ಡಿ ಶೇಖರ್ ಆದೇಶ ನೀಡಿದ್ದಾರೆ. ಹರಿಹರ ಪೊಲೀಸ್ ಠಾಣೆಯಿಂದ ದಾವಣಗೆರೆ ಆಜಾದ್ ನಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಸ್ವಾಮೀಜಿ ಪೋಕ್ಸೋ ಪ್ರಕರಣ ತನಿಖೆ ನಡೆಸುವಾಗಲೇ ಮಂಜುಳಾ ವರ್ಗಾವಣೆ ಆಗಿದ್ದು ಚರ್ಚೆ ಹುಟ್ಟುಹಾಕಿದೆ. ಆಡಳಿತಾತ್ಮಕ ಕಾರಣ ನೀಡಿ ಪಿಎಸ್ಐ ಮಂಜುಳಾ ವರ್ಗಾಯಿಸಲಾಗಿದೆ. 2028ರ ಮಹಾಯುದ್ಧಕ್ಕೆ ಜೆಡಿಎಸ್ನಲ್ಲಿ ಸಂಘಟನಾ ಪರ್ವ ಶುರುವಾಗಿದ್ದು, ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಆಕ್ಷನ್ ಪ್ಲಾನ್ ರೆಡಿ ಆಗ್ತದೆ. ರಾಜಕೀಯ ಶಕ್ತಿ ಬೆಳೆಸಿಕೊಳ್ಳುವತ್ತ ಚಿತ್ತ ಹರಿಸಿರುವ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ನಾಯಕರನ್ನೇ ಟಾರ್ಗೆಟ್ ಮಾಡಿ ಗಾಳ ಹಾಕ್ತಿದೆ. ಮೈತ್ರಿ ಜೊತೆಗೆ ಬೆಂಗಳೂರು ನಗರದಲ್ಲಿ ಪಕ್ಷ ಬಲಗೊಳಿಸುವುದಕ್ಕೆ ದಳಪತಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಕನಿಷ್ಠ 100 ಸ್ಥಾನ ಕೇಳಲಿರುವ ಜೆಡಿಎಸ್ ಆರಂಭಿಕ ಹಂತದಲ್ಲೇ ಜಿಬಿಎ ಮಟ್ಟದಲ್ಲಿ ಪ್ರಬಲವಾಗೋ ಪ್ಲಾನ್ ಮಾಡಿದೆ. ಜಿಬಿಎಯಲ್ಲಿ ಬಲ ಹೆಚ್ಚಾದರೆ ವಿಧಾನಸಭೆಗೆ ಹೆಚ್ಚು ಸ್ಥಾನ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಬಳಿಕ ರೋಷನ್ ಬೇಗ್ ಅವರಿಗೂ ಗಾಳ ಹಾಕಿದ್ದಾರೆ. ಜೊತೆಗೆ ದಾಸರಳ್ಳಿ ಮಂಜುನಾಥ್ಗೂ ದಳಪತಿಗಳು ಗಾಳ ಹಾಕಿದ್ದಾರೆ. ದೊಡ್ಡ ಸಮಾವೇಶ ಮಾಡಿ ಪಕ್ಷಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಜೆಡಿಎಸ್ ತಂತ್ರ ಹೂಡಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ಅಡ್ಡೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮುಧೋಳ, ಇಳಕಲ್, ಹುನಗುಂದ ತಾಲೂಕಿನಾದ್ಯಂತ ಏಕಕಾಲಕ್ಕೆ ದಾಳಿ ನಡೆಸಿದ್ದಾರೆ. ಬಾಗಲಕೋಟೆ ಲೋಕಾಯುಕ್ತ ಎಸ್ಪಿ ಮಾನಿಂಗ ದೇಸಾಯಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಜೀರಗಾಳ ಗ್ರಾಮದ ಬಳಿ ಘಟಪ್ರಭಾ ನದಿ ವ್ಯಾಪ್ತಿ ಅಕ್ರಮ ಮರಳು ದಂಧೆ ನಡೀತಾ ಇತ್ತು. ಅಕ್ರಮ ದಂಧೆಗೆ ಬಳಸ್ತಾ ಇದ್ದ ಬೋಟ್, ಟಿಪ್ಪರ್ ಜಪ್ತಿ ಮಾಡಲಾಗಿದೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣ ವಾಪಸ್ ಪಡೆಯುವುದಕ್ಕೆ ಸರ್ಕಾರ ಮತ್ತೆ ನಿರ್ಧರಿಸಿದೆ. ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಪ್ರಸ್ತಾವನೆ ಸಲ್ಲಿಸಲಿದ್ದಾರೆ. ಒಟ್ಟು 52 ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಭಿಯೋಜನೆಯಿಂದ ಹಿಂಪಡೆಯುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಈ ಹಿಂದೆ ಕೆಲ ಪ್ರಕರಣ ವಾಪಸ್ ಪಡೆದಿದ್ದ ಬಗ್ಗೆ ವಿವಾದ ಆಗಿತ್ತು. ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ಕೂಡ ನೀಡಿತ್ತು. ಇದೀಗ 52 ಕ್ರಿಮಿನಲ್ ಪ್ರಕರಣ ವಾಪಸ್ ಪಡೆಯುವ ಬಗ್ಗೆ ಮತ್ತೆ ಕ್ಯಾಬಿನೆಟ್ ಮುಂದೆ ಪ್ರಸ್ತಾವನೆ ಬಂದಿದೆ. ನಾಳೆ ಈ ಬಗ್ಗೆ ನಿರ್ಧಾರ ಹೊರಬೀಳಲಿದೆ. ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಗೆ ಜಾಮೀನು ಸಿಕ್ಕಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಿಂದ ವಿಲ್ಸನ್ ಗಾರ್ಡನ್ ನಾಗ ಬಿಡುಗಡೆಯಾಗಿದ್ದಾನೆ. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ನಾಗ ಪರಪ್ಪನ ಅಗ್ರಹಾರ ಸೇರಿದ್ದ. ಈ ವೇಳೆ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ನಾಗ ರಾಜಾತಿಥ್ಯ ಒದಗಿಸಿದ್ದ. ರಾಜಾತಿಥ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಿಂದ ಹಿಂಡಲಗಾಗೆ ನಾಗ ಶಿಫ್ಟ್ ಆಗಿದ್ದ. ಇದೀಗ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಹಿನ್ನೆಲೆ ಜೈಲಿನಿಂದ ನಾಗ ಬಿಡುಗಡೆಯಾಗಿದ್ದಾನೆ. ಇತ್ತ ಬಿಡುಗಡೆ ವೇಳೆ ರೌಡಿ ನಾಗನನ್ನ ಬರಮಾಡಿಕೊಳ್ಳುವುದಕ್ಕೆ ಬೆಳಗಾವಿಗೆ ತೆರಳಿದ್ದ ಸಹಚರರು ಲಾಕ್ ಆಗಿದ್ದಾರೆ. ಬೆಂಗಳೂರು ಪೊಲೀಸರು ಅತಿ ದೊಡ್ಡ ವಿದೇಶಿ ಡ್ರಗ್ಸ್ ಜಾಲ ಭೇದಿಸಿದ್ದಾರೆ. ಹೆಬ್ಬಾಳ ಪೊಲೀಸರು ನೈಜೀರಿಯನ್ ಡ್ರಗ್ಸ್ ಜಾಲ ಬಯಲಿಗೆಳೆದಿದ್ದು 34 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ರೈಲ್ನಲ್ಲಿ ಡ್ರಗ್ಸ್ ಅನ್ನ ತಂದು ಸಾಗಿಸುವಾಗ ವಿದೇಶಿ ಪೆಡ್ಲರ್ಸ್ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಉತ್ತರ ಭಾರತದಿಂದ ಬೆಂಗಳೂರಿಗೆ ಡ್ರಗ್ಸ್ ಅನ್ನ ತರಿಸ್ತಾ ಇದ್ದ ಗ್ಯಾಂಗ್ ಬಟ್ಟೆ, ಐರನ್ ಬಾಕ್ಸ್, ಫರ್ನಿಚರ್ನಲ್ಲಿ ಸಾಗಿಸ್ತಾ ಇದ್ರು. ಹೆಬ್ಬಾಳ ಪೊಲೀಸರು 3 ನೈಜೀರಿಯನ್ ಹಾಗೂ 5 ಭಾರತೀಯರನ್ನ ಬಂಧಿಸಿದ್ದಾರೆ. ಒಂದೇ ತಂಡದಿಂದ 34 ಕೋಟಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಹೆಬ್ಬಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಲಿಂಕ್ ಅಂದರೆ ನಮ್ಮದು ಎವಿಡೆನ್ಸಸ್ ಆಧಾರದ ಮೇಲೆ ಟೋಟಲ್ 8 ಜನಗೆ ಮತ್ತೆ ಅವರು ಅರೆಸ್ಟ್ ಮಾಡಿದ್ದಾರೆ. 8 ಜನ ಪೈಕಿ 6 ಜನ ಡೆಲ್ಲಿಯಿಂದ ಅರೆಸ್ಟ್ ಮಾಡಿದ್ದಾರೆ, 2 ಬ್ಯಾಂಗ್ಳೂರಲ್ಲಿ. 6 ಜನ ಯಾರು ಡೆಲ್ಲಿಯಿಂದ ಅರೆಸ್ಟ್ ಮಾಡಿದರೆ ಅವರು 3 ಜನ ಫಾರಿನರ್ಸ್, 3 ಜನ ಡೆಲ್ಲಿ ಅವರು. ಒಟ್ಟು 8 ಜನ ಆರೋಪಿ ಅರೆಸ್ಟ್ ಮಾಡಿ ಯಶಸ್ವಿಯಾಗಿ ಅವರು 17 kg 400 ಗ್ರಾಮ್, ಇದು ಮಾರ್ಕೆಟ್ ವ್ಯಾಲ್ಯೂ ಅಂದಾಜು ಸರಾಸರಿ 35 ಕೋಟಿ ವ್ಯಾಲ್ಯೂದು MDMA ಡ್ರಗ್ ಸೀಸ್ ಆಗಿದೆ. ಎಲ್ಲೆಲ್ಲಿ ಮಾಹಿತಿ ಬಂತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಅಲ್ಲೆಲ್ಲಿ ರೇಡ್ ಮಾಡಿ ಅವ್ರಿಗೆ ಹಿಡ್ಕೊಂಡು ಬಂದಿದ್ದಾರೆ. ಇದು ಫಸ್ಟ್ ಟೈಮ್ ಇಷ್ಟು ಪ್ರಮಾಣದಲ್ಲಿ ಡ್ರಗ್ ಸಿಕ್ಕಿದೆ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.